ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಯ್ತಲ್ಲ ನಾನು ಮಾತಾಡಿದೆ. ಸೊ ಇವತ್ತು ನಾನೊಂದು ವೆರಿ ಈಸಿ ಮತ್ತು ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ನಿಮಗೆಲ್ಲ ಶೇರ್ ಮಾಡ್ತೀನಿ. ಅದೇನಂತಂದರೆ ಅವಲಕ್ಕಿ ಪೊಂಗಲ್. ಇವತ್ತು ನಮ್ಮ ಮನೇಲಿ ಏಕಾದಶಿ. ಸೊ ಏಕಾದಶಿಗೆ ನಾವು ಪಡಿಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಒಂದು ಸಿಂಪಲ್ ಆದಂತಹ ಯಮ್ಮಿಯೆಸ್ಟ್ ಆಗಿರುವಂತಹ ಪೊಂಗಲನ್ನು ಹೆಂಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಸೊ ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ನೀವು ಮನೆಯಲ್ಲಿ ಮಾಡಿಕೊಂಡು ತಿಂದು ನನಗೆ ರುಚಿಯನ್ನು ಹೇಳಬೇಕು, ಸರಿನಾ? ಸೊ ನೋಡಿ, ನಾನಿಲ್ಲಿ ಹೆಸರುಬೇಳೆನ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು 2 ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಇದನ್ನು ಇವಾಗ ಕೂಗ್ಸೋಣ. ಒಂದು 2 ಹಾಕ್ಕೊಂಡಿಟ್ಟಿದ್ದೀನಿ, ಸರಿನಾ? ನೋಡಿ, ಕುಕ್ಕರ್ ಇಟ್ಟಿದ್ದೀನಿ. ಇಲ್ಲಿ ಕುಕ್ಕರ್ ಕೂಗೋ ಅಷ್ಟೊತ್ತಿಗೆ ನೀವೇನು ಮಾಡಬೇಕು, ಈ ದಪ್ಪ ಅವಲಕ್ಕಿ ಬರುತ್ತೆ ಗೊತ್ತಾ, ಅದನ್ನು ಚೆನ್ನಾಗಿ ತೊಳೆದು ಅದನ್ನು ನೀರಲ್ಲಿ ಸ್ವಲ್ಪ ನೆನೆಸಿ ಇಡಬೇಕು. ಅದೆಲ್ಲ ನಿಮಗೆ ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ಈ ಥರ ನೆನೆಸಿ ಇಡಿ, ಜಾಸ್ತಿ ನೀರಿಡಬೇಡಿ, ಆಯಿತಾ? ನೋಡಿ, ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಂತೆಂತ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೀನು, ಆಯಿತಾ? ಸೊ ಈಗ ಇಲ್ಲಿ ಹಸಿಮೆಣಸಿನ್ಕಾಯು ಹೆಚ್ಚಿಟ್ಟಿದೆ, ಆಮೇಲೆ ಇಲ್ಲಿ ಶುಂಠಿನೂ ಹೆಚ್ಚಿಟ್ಟಿದೆ. ಇದನ್ನು ಉದ್ದನಾರು ಹೆಚ್ಕೊಳ್ಳಿ, ಚಿಕ್ಕದಾಗಾದರೂ ಹೆಚ್ಕೊಳ್ಳಿ. ನನ್ನ ಗಂಡ ನನ್ನ ಮನೆಯಿಂದ ಯಾವತ್ತು ಹೊರಗೆ ಹಾಕ್ತಾರೋ ಗೊತ್ತಿಲ್ಲ, ಯಾಕಂದರೆ ಗೋಡಂಬಿ ಅಂತೂ ನಾನು ಜಾಸ್ತಿ ಯೂಸ್ ಮಾಡೋದು. ರಕ್ತ ಹೀರುತ್ತೆ ಹಂಗೆ ಹಿಂಗೆ ಅಂತಾರೆ, ಕೆಲವುದಕ್ಕೆಲ್ಲ ಯೂಸ್ ಮಾಡೋದೆ, ಎಲ್ಲದಕ್ಕೂ ಯೂಸ್ ಮಾಡೋದಿಲ್ಲ ನಾನು. ಸೊ ಇಷ್ಟೆಲ್ಲ ಬೇಕಾಯ್ತಾ? ಇದೆಲ್ಲ ನಾನು ಕ್ಯಾಪ್ಷನಲ್ಲಿ ಹಾಕಿದ್ದೆ. ಇದು ಸಾಸಿವೆ, ಇದು ಉದ್ದಿನಬೇಳೆ, ಆಮೇಲೆ ಇದು ಜೀರಿಗೆ, ಇದು ಕಡಲೆಬೇಳೆ, ಆಮೇಲೆ ಇದು ಎಂಥದ್ದು ಕಾಳುಮೆಣಸು, ಆಯಿತಾ? ಸೊ ಹಾಕುವಾಗೂ ಎಲ್ಲ ತೋರಿಸಿರ್ತೆ ಏನೇನು ಬೇಕು ಅಂತ. ಇಷ್ಟೆಲ್ಲ ಡೀಟೇಲಿಂಗ್ ಇದು ಈಸಿ ಅಲ್ಲ, ಅದಕ್ಕೆ ಮಾಡ್ತಾ ಇರೋದು. ಇಲ್ಲಾಂದ್ರೆ ಕತೆ ಗೋವಿಂದ. ವೀಡಿಯೋ ಮಾಡೋಕೆ ಹತ್ತಂದು ಮಾಡಿರಿ ಇಷ್ಟೆಲ್ಲ ಮಾಡ್ಕೊಂಡು. ಮಧ್ಯೆ ಮಧ್ಯೆ ಕುಂದಾಪುರ ಕನ್ನಡ ಬಂದರೆ ಬೇಜಾರು ಮಾಡ್ಕೋಬೇಡಿ, ನನ್ನ ಬೇಜಲ್ಲಿದ್ದು. ಸೊ ಏನು ಮಾಡೋಕ್ಕಾಗಲ್ಲ, ಅಲ್ಲಿನ ಭಾಷೆ ಇಲ್ಲಿನ ಭಾಷೆ ಎಲ್ಲದು ನಮ್ಮ ರಕ್ತದಲ್ಲಿ ತುಂಬಿ ಹೋಗಿದೆ, ಅದಕ್ಕೆ ಬರೋದು. ನೋಡಿ, ಇವಾಗ ಸ್ಟಾರ್ಟ್ ಮಾಡುವ. ತುಪ್ಪ ಹಾಕ್ಕೊಳ್ಳಿ, ಒಂದು 2 ಸ್ಪೂನ್ ಅಷ್ಟು. ಆಮೇಲೆ ಅದಕ್ಕೆ ಸಾಸಿವೆ ಹಾಕಿ, ಉದ್ದಿನಬೇಳೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ ಸೊಟೆ ಮಾಡಿ, ಕಾಳು ಮೆಣಸು ಹಾಕಿ. ಇದು ಚಿಟಿ ಅಂದಮೇಲೆ ಇವಾಗ ಅದಕ್ಕೆ ಒಣಮೆಣಸು, ಹಸಿಮೆಣಸು, ಕರಿಬೇವು ಸೊಪ್ಪು ಹಾಕ್ಕೊಂಡು ಗೋಡಂಬಿ ಹಾಕ್ಕೊಳ್ಳಿ. ಸಾರಿ, ಶುಂಠಿ ಮರ್ತ್ಬಿಟ್ಟೆ, ಶುಂಠಿನೂ ಹಾಕ್ಕೊಳ್ಳಿ. ಸ್ವಲ್ಪ ಆಚೆ ಮಾಡ್ಕೊಳ್ಳಿ, ಸ್ವಲ್ಪ ಸಾಕು. ನೋಡಿ, ಇವಾಗ ಈ ಸ್ಟೇಜಲ್ಲಿ ಇದಕ್ಕೆ ಬೇಯಿಸಿಟ್ಕೊಂಡಂತಹ ಹೆಸರುಬೇಳೆನ ಹಾಕೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸಾಕು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ತಗೊಂಬನ್ನಿ. ಆಮೇಲೆ ಇದಕ್ಕೆ ಅವಲಕ್ಕಿನ ಮಿಕ್ಸ್ ಮಾಡಬೇಕು. ಅಲ್ಲಿ ನೆನೆಸಿಟ್ಟಿದ್ದೀನಲ್ಲ ಆ ಅವಲಕ್ಕಿನ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳೋವಾಗನೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಸಕ್ಕರೆ ಆಪ್ಷನಲ್, ಉಪ್ಪಂತೂ ಬೇಕೇ ಅಲ್ವಾ? ಹೆಸರುಬೇಳೆ ತುಂಬ ಒಳ್ಳೆಯದು ಅಲ್ವಾ ಆರೋಗ್ಯಕ್ಕೆ, ಈ ಸೆಕೆಗಾಲದಲ್ಲಿ, ಮತ್ತು ತಂಪು ಕೂಡ. ಇವಾಗ ನಾನು ಹಾಕ್ತಿರೋದು ಇಂಗು. ಸ್ವಲ್ಪನೇ ಸ್ವಲ್ಪ ಇಂಗು ಹಾಕ್ಕೊಳ್ಳಿ. ಮೇಲೆಗಡೆ ನೀರು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಯಾಕೆಂದರೆ ಅವಲಕ್ಕಿ ಗೊತ್ತು ಅಂತಾನೆ, ಅವಲಕ್ಕಿ ಚೆನ್ನಾಗಿ ನೀರು ಹಿಡ್ಕೊಳ್ಳುತ್ತೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ, ಸಿಂಪಲ್ ಆ್ಯಂಡ್ ವೆರಿ ಯಮ್ಮಿ ಆಗಿರುವಂಥ ಪೊಂಗಲ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೆಡಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲದನ್ನೇ. ಇಷ್ಟು ಈಸಿಯಾಗಿ ಯಾರೂ ಹೇಳ್ಕೊಟ್ಟಿರೋಕ್ಕಿಲ್ಲ ನಿಮಗೆ ಅಲ್ವಾ? ಇದು ಖಾರ ಪೊಂಗಲ್, ನಮ್ಮ ಏಕಾದಶಿ ಸ್ಪೆಷಲ್. ಇವೆಲ್ಲ ಸಿಂಪಲ್, ಈಸಿ ಮತ್ತು ಯಮ್ಮಿ ಆಗಿರುವಂಥದ್ದು ನಮ್ಮ ಅತ್ತೆ ರೆಸಿಪಿಗಳು. ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರ ಅಡುಗೆನ. ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ. ಕಾಯಿನಾದರೂ ಹಾಕ್ಕೊಳ್ಳಿ ಅಥವಾ ಕೊಬ್ಬರಿ ತುರಿನಾದರೂ ಹಾಕ್ಕೊಳ್ಳಿ ಅಂತ. ಸೊ ಕಾಯಿ ಫ್ರೆಶ್ ಆಗಿ ಗ್ರೇಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇದು ಆಲ್ರೆಡಿ ಗಟ್ಟಿ ಆಗ್ತಾಯಿದೆ, ಇನ್ನೂ ಬೇಕಾದರೆ ನೀರು ಹಾಕೋಬೋದು. ಸಿ, ದ ಪೊಂಗಲ್ ಈಸ್ ರೆಡಿ. ಇದಕ್ಕೆ ಗಾರ್ನಿಷಿಂಗಿಗೆ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನಾನು. ಇನ್ನು ಇದೊಂದು ಕುದಿ ಬಂದರೆ ಸಾಕು, ಯಾಕಂದರೆ ಅವಲಕ್ಕಿ ಆಲ್ರೆಡಿ ನೆಂದಿರೋದ್ರಿಂದ ಮತ್ತು ಹೆಸರುಬೇಳೆ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸಬೇಕು ಅಂತ ಇಲ್ಲ. ಒಂದು ಸ್ವಲ್ಪ ಹೊತ್ತು ಬಿಸಿ ಬಿಸಿ ಮಾಡಿದ್ರೆ ಬಿಸಿ ಪೊಂಗಲ್ ತಿನ್ನೋಕ್ಕೆ ರೆಡಿಯಾಗಿದೆ. ಸೊ ದ ಪೊಂಗಲ್ ಈಸ್ ರೆಡಿ. ನೋಡಿದ್ರಲ್ಲ, ಕಮ್ಮಿ ಟೈಮಲ್ಲಿ ತುಂಬ ರುಚಿಯಾಗಿ ಪೊಂಗಲ್ ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಶೆಕೆ ಮಾರ್ರ, ಈ ಸೆಕೆನಲ್ಲಿ ಅಡುಗೆ ಮನೇಲಿ ನಿಲ್ಲಕ್ಕೆ ಆಗ್ತಾಯಿಲ್ಲ ನನಗೆ. ಸೊ ಪೊಂಗಲ್ ರೆಡಿ ಇದೆ.
ರೆಡಿ ಇದೆ. ಊಟಕ್ಕೆ ಬರೋರು ಬರಬಹುದು. ಸರಿ, ನಾನು ತಿಂದ್ಕೊಂಡು ಆಮೇಲೆ ರುಚಿ ಹೇಳ್ತೀನಿ, ಸರಿನಾ? ಓಕೆ, ಬಾಯ್, ಟೇಕ್ ಕೇರ್.